Hello friends, once again welcome back to my channel. Today I am going to solve and explain the 8th standard Ganita Prakasha, the chapter 2 Power Play from the page number 23. Let's start. ಇದನ್ನ ನಾವು ಪವರ್ ಪ್ಲೇ ಈ ಒಂದು ಎರಡನೇ ಅಧ್ಯಾಯದ ಕಂಟಿನ್ಯೂಯೇಷನ್ ಭಾಗನ ನೋಡೋಣ. ಸೊ ಹಿಂದಿನ ವಿಡಿಯೋ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಯು ಕ್ಯಾನ್ ಚೆಕ್ ದೇರ್. ಓಕೆ, ದ ಫಸ್ಟ್ ಹಿಯರ್ ದ ಕಾನ್ಸೆಪ್ಟ್ ಈಸ್ ದ ಸ್ಟೋನ್ಸ್ ದಟ್ ಶೈನ್. ಏನಂತೆ, ಹೊಳೆಯುವ ಕಲ್ಲುಗಳ ಬಗ್ಗೆ. 3 daughters with the curious eyes. ಇಂತಹ ಒಂದು ಕಥೆಗಳು ಫಸ್ಟ್ನೇ ಚಾಪ್ಟರಲ್ಲೂ ನಮಗೆ ರತ್ನಮಂಜರಿ, ಒಂದು ರಾಣಿ ರತ್ನಮಂಜರಿ ಬಗ್ಗೆ ಸ್ಟೋರಿ ಇತ್ತು, ನೆನಪಿದೆ ನಿಮಗೆ. ಸೊ ಈಗಲೂ ಅಷ್ಟೇ. ಸೊ ಈ ರೀತಿಯಾದಂತಹ ಪಜಲ್ ಇರುವಂತಹ ಸ್ಟೋರೀಸ್ಗಳನ್ನು ಇಟ್ಟು ಏನು ಮೋಟಿವೇಟ್ ಮಾಡ್ತಾರೆ ಈ ಒಂದು ಪವರ್ ಪ್ಲೇ ಬಗ್ಗೆ ಕಲಿಯೋಕ್ಕೋಸ್ಕರ. ಸೊ ನೆಕ್ಸ್ಟ್ ನೋಡೋಣ. 3 daughters with the curious eyes, each got 3 baskets and kingly size. ಅಂತಂದರೆ ಕುತೂಹಲ ಬಿಂಬಿಸುವ ಕಣ್ಣುಗಳ 3 ಹೆಣ್ಣು ಮಕ್ಕಳು. ಪ್ರತಿಯೊಬ್ಬರು ರಾಜನಿಂದ ಬಹುಮಾನವಾಗಿ 3 ಬುಟ್ಟಿಗಳನ್ನು ಪಡೀತಾರಂತೆ. ಪ್ರತಿಯೊಂದು ಬುಟ್ಟಿಯಲ್ಲಿ 3 ಬೆಳ್ಳಿಯ ಕೀಲಿಗಳಿರುತ್ತಂತೆ. ಸೊ ಅದಾದಮೇಲೆ ನೆಕ್ಸ್ಟು, ಪ್ರತಿಯೊಂದು ಕೀಲಿಯಿಂದ 3 ದೊಡ್ಡ ಕೊಠಡಿಗಳು ಸುಲಭವಾಗಿ ಓಪನ್ ಆಗುತ್ತಂತೆ. ಪ್ರತಿಯೊಂದು ಕೊಠಡಿಯಲ್ಲಿ ಮೇಜುಗಳಿದೆಯಂತೆ, 1 2 3. ಪ್ರತಿಯೊಂದು ಮೇಜಿನ ಮೇಲೆ 3 ಹೊಳೆಯುವ ನೆಕ್ಲೆಸ್ಗಳಿದೆಯಂತೆ. ಸೊ ಪಜಲ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ನೆಕ್ಲೆಸ್ನಲ್ಲಿ ಹೊಳೆಯುವ 3 ವಜ್ರದ ಕಲ್ಲುಗಳಿದೆಯಂತೆ. ಈ ಹೊಳೆಯುವ ಕಲ್ಲುಗಳನ್ನು ನೀವು ಎಣಿಸಬಹುದೇ? ಇಲ್ಲಿ ಒಂದು ಹಿಂಟನ್ನು ಸುಖ ಕೊಟ್ಟಿದ್ದಾರೆ. ಫೈಂಡ್ ಔಟ್ ದ ನಂಬರ್ ಆಫ್ ದ ಬ್ಯಾಸ್ಕೆಟ್ಸ್ ಆ್ಯಂಡ್ ರೂಮ್ಸ್. ಇಲ್ಲಿ ಎಷ್ಟು ಕೊಠಡಿಗಳಿದ್ದಾವೆ ಅಂತ ಹೇಳಿಬಿಟ್ಟು, ಬ್ಯಾಸ್ಕೆಟ್ಸ್ ಪುಟ್ಟಿಗಳು ಎಷ್ಟಿದ್ದಾವೆ ಮತ್ತು ಕೊಠಡಿಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ಒಟ್ಟಾರೆಯಾಗಿ ಹೌ ಮೆನಿ ರೂಮ್ಸ್ ವರ್ ದೇರ್ ಆಲ್ ಟುಗೆದರ್. ಸೊ ಫಸ್ಟ್ ನೋಡೋಣ. ಇಲ್ಲಿ ನೋಡಬಹುದು, ಇಲ್ಲಿ 3 ಡಾಟರ್ಸ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಸ್ಕೆಟ್ಸ್ ಇದೆ, ಒಬ್ಬೊಬ್ಬರಿಗೆ 3 ಬ್ಯಾಸ್ಕೆಟ್ಸು. ಒಂದೊಂದು ಬ್ಯಾಸ್ಕೆಟಲ್ಲೂ ಸಹ 3 ಕೀಸ್ ಇದೆ. ಆ 3 ಕೀಸು 3 ರೂಮನ್ನು ಓಪನ್ ಮಾಡುತ್ತಂತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ನಾವು ಸಿಂಪಲ್ ಆಗಿ ಇಲ್ಲಿ ಹೇಳಬೇಕು ಅಂತಂದರೆ ಯಾವ ರೀತಿಯಾಗಿ ಬರಿಬಹುದು ಅಂತಂದರೆ, 1 ಗರ್ಲ್. ಸೊ ಕೀಸಿಂದ ತಗೊಳ್ಳೋಣ. 9 ಕೀಸ್. ಓಕೆ, ಹಾಗಾದರೆ 9 × 3 is 27. ಸೊ 9. ಸೊ 1 ಗರ್ಲ್, 9 ಕೀಸ್ ಇದೆ, 3 3 3. ಸೊ ಅವು ಏನಾಗುತ್ತೆ, 3 ರೂಮನ್ನು ಓಪನ್ ಮಾಡ್ತಾವಂತೆ. ಸೊ 27 ಆಯಿತು. ಅದೇ ರೀತಿ 1 ಗರ್ಲ್ ಇಷ್ಟಾದರೆ 3 ಗರ್ಲಿಗೆ ಎಷ್ಟು? 27 × 3, ಟೋಟಲ್ 81. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಸೊ ಕಂಟಿನ್ಯೂ ಮಾಡ್ಕೊಳ್ಳೋಣ. ಫ್ರಮ್ ದ ಡಯಾಗ್ರಾಮ್ ದ ನಂಬರ್ ಆಫ್ ದ ರೂಮ್ ಇಸ್ 3 to the power of 4. This can be computed by the repeatedly multiplying 3 by itself. 3 × 3 9, 9 × 3 27, 27 × 3 that is 81, 81 × 3 243. ಸೊ ನೆಕ್ಸ್ಟು 81 ಆಗಿತ್ತಲ್ವಾ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ 27 3 ಆಯ್ತಲ್ವಾ. ಸೊ 81 ನಾನು ಯಾವ ರೀತಿಯಾಗಿ ಬರಿಬೋದು? 3 to the power of 4 ಅಂತ ಹೇಳಿಬಿಟ್ಟು ಬರಿಬೋದು. ಸೊ ಫಸ್ಟ್ನೇ ಚಾಪ್ಟ್ರಲ್ಲಿ ನಾವು ಸ್ಕ್ವೇರ್ ಆ್ಯಂಡ್ ಕ್ಯೂಬ್ಸಲ್ಲಿ 3 ಕ್ಯೂಬ್ ನೋಡಿದ್ದೀವಿ, 27 ನೋಡಿದ್ದೀವಿ. 3 ಕ್ಯೂಬ್ 3 to the power of 4 ಅನ್ನು ನೋಡ್ತಾ ಇದ್ದೀವಿ, 81. ಸೊ ನೆಕ್ಸ್ಟನ್ನು ನೋಡೋಣ. ಸೊ ಈ ರೀತಿಯಾಗಿ ಬರಿಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಹೌ ಮೆನಿ ಡೈಮಂಡ್ಸ್ ವರ್ ದೇರ್ ಇನ್ ದ ಟೋಟಲ್. ಸೊ ಎಷ್ಟು ಡೈಮಂಡ್ಸ್ಗಳಿದ್ದಾವೆ? ಕ್ಯಾನ್ ವಿ ಫೈಂಡ್ ಔಟ್ ಬೈ ಜಸ್ಟ್ 1 ಮಲ್ಟಿಪ್ಲಿಕೇಶನ್ ಯೂಸಿಂಗ್ ದ ಪ್ರಾಡಕ್ಟ್ ಅಬೌವ್. ಸೊ ಹೌದು, ಎಷ್ಟು ಡೈಮಂಡ್ಸ್ಗಳಿದ್ದಾವೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು 81 ಇದೆ. 81 ಏನಿದೆ, ಕೀಸ್ ಇದೆ. ಸೊ ಬಂದು ನೋಡೋಣ. ಸೊ 81 ರೂಮ್ಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ 81 ರೂಮ್ಸಲ್ಲಿ ಎಷ್ಟಿದಾವಂತೆ? 3 ಟೇಬಲ್ಸ್ ಇದೆಯಂತೆ. ಒಂದೊಂದು ರೂಮಲ್ಲೂ 3 ಟೇಬಲ್ಸು. ಹಾಗಾದರೆ ಮತ್ತೆ 81 × 3 ಮಾಡೋಣ. ಎಷ್ಟಾಗುತ್ತೆ? ದಟ್ ಈಸ್ 243 ಆಯಿತು. ಮತ್ತೆ ಏನಿದೆಯಂತೆ? 3. ಸೊ 3 ನೆಕ್ಲೆಸ್ ಇದೆಯಂತೆ. ಸೊ ಮತ್ತೆ 243 ಇಂಟು ನೆಕ್ಲೆಸ್ ಬರಿತಾ ಇದ್ದೀನಿ. ಸೊ ಕನ್ಫ್ಯೂಷನ್ ಆಗಬೇಡಿ. 243 × 3 ದಟ್ ಈಸ್ 729. ಓಕೆ, ಮತ್ತೆ 3 ಆ ಒಂದು ನೆಕ್ಲೆಸಲ್ಲಿ, ಒಂದೊಂದು ನೆಕ್ಲೆಸಲ್ಲೂ 3 ಡೈಮಂಡ್ಸ್ ಇದೆಯಂತೆ. ಓಕೆ, ಇಂಟು 3 ಮಾಡಿದ್ವಿ. 729 × 3 is equal to 2187. ಓಕೆ, ಅವ್ರು ಏನು ಕೇಳಿದ್ದಾರೆ? ಸೊ ಕ್ವಶನ್ ಈಸ್ ಹೌ ಮೆನಿ ಡೈಮಂಡ್ಸ್ ವರ್ ದೇರ್ ಇನ್ ದ ಟೋಟಲ್? 2187. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ 9 ಕೀಸ್ ಇತ್ತು, 3 ರೂಮ್ ಓಪನ್ ಆಗ್ತಾ ಇತ್ತು. ಸೊ ಟೋಟಲ್ 3 ಹುಡುಗಿಯರಿಂದ 81 ರೂಮ್ ಓಪನ್ ಆಯಿತು. ಅಷ್ಟು 81 ರೂಮಲ್ಲೂ 3 ಟೇಬಲ್ ಇದ್ವಂತೆ. ಸೊ ಆ 3 ಟೇಬಲಲ್ಲಿ 3 ನೆಕ್ಲೆಸ್ ಇಟ್ಟಿದ್ರಂತೆ. ಅದಾದಮೇಲೆ ನೆಕ್ಸ್ಟು 3 ಡೈಮಂಡ್ಸ್, ಆ ಒಂದು ನೆಕ್ಲೆಸಿಗೆ 3 ಡೈಮಂಡ್ಸ್ ಇತ್ತಂತೆ. ಸೊ ಟೋಟಲ್ ಡೈಮಂಡ್ಸ್ ಆರ್ 2187. ಓಕೆ ಫೈನ್.
ನೆಕ್ಸ್ಟ್ ನೋಡೋಣ, ಇಲ್ಲೇನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದ ನಂಬರ್ ಆಫ್ ದ ಡೈಮಂಡ್ ಈಸ್ 3 3 3 3. ಎಲ್ಲದಕ್ಕೂ ಒಂದು 3 3. ಏನು ನಾವಿಲ್ಲಿ 3 3 ಅಂತ ಸಪ್ರೇಟಾಗಿ ಬರ್ದುವಲ್ವಾ, ಇಲ್ಲಿ 3 to the power of 4 ಆಯಿತು, ಇಲ್ಲಿ 3 to the power of 5, 3 to the power of 6, 3 to the power of 7. That is nothing but 3 to the power of 7. Okay, fine. Next ನೋಡೋಣ. We can write 3 to the power of 7 is equal to, ಸೊ ಇಲ್ಲಿ ಗ್ರೂಪ್ ಮಾಡಿ ಬರೆದಿದ್ದಾರೆ, ಇಲ್ಲಿ 4 ಗ್ರೂಪು, ಇಲ್ಲಿ 3 ಗ್ರೂಪು. We had computed till 3 to the power of 4 to find 3 to the power of 7. We can just multiply 3 to the power of 4 is equal to 81 with 3 to the power of 3. ಆಲ್ರೆಡಿ 3 to the power of 81 ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು, ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಭಾಗ ಮಾಡಿದ್ದಾರೆ. 3 to the power of 4 81 ಬಂದಿತ್ತು. 3 ಕ್ಯೂಬ್ ವ್ಯಾಲ್ಯೂ ನಮಗೆ ಲಾಸ್ಟ್ ಒಂದು ಚಾಪ್ಟರ್ಲ್ಲಿ ಗೊತ್ತಿದೆ 27. ಸೊ ಮತ್ತೆ 81 ಮತ್ತು 27 ಈಸಿಯಾಗಿ ಮಲ್ಟಿಪ್ಲೈ ಮಾಡಿದ್ರೆ we get to 187. Okay, fine. Next question. 3 to the power of 7 can also be written as 3 to the power of 2 into 3 to the power of 5. Can you reason out why? Okay, fine. ಇಲ್ಲೇನಿದೆ, 3 to the power of 7 ಅನ್ನು ನಾವು 3 to the power of 2 into 3 to the power of 5 ಥರ ಮಾಡಬಹುದಾ? ಎಸ್, ಹೌದು ಮಾಡ್ಬೋದು. ಎಸ್, ವಿ ಕ್ಯಾನ್ write 3 to the power of 7 as 3 to the power of 2 and 3 to the power of 5. Why? Because 3 to the power of 2 plus 5, ಇದನ್ನು ನಾವು ಮೇಲಿನ ಒಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್, ಎಕ್ಸ್ಪೋನೆಂಟ್ಸ್ ಅಂತ ಹೇಳ್ತೀವಲ್ವ, ಅದನ್ನು ನಾವು ಆ್ಯಡ್ ಮಾಡಿದ್ರೆ 3 to the power of 7 ಬರುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ಒಂದು ರೂಲ್ ಜನ್ರೇಟ್ ಆಗ್ತಾ ಇದೆ, ಅದನ್ನು ಹೇಳೋಕ್ಕೋಸ್ಕರ ಇಷ್ಟೆಲ್ಲ ಸ್ಟೋರಿಯನ್ನು ಮಾಡ್ತಾ ಇದ್ದಾರೆ. ಓಕೆ, ಫೈನ್. ಸೊ ಏನು ಅಂತ ಅಂದರೆ, ರೈಟ್ ದ ಪ್ರಾಡಕ್ಟ್ ಆಫ್ p to the power of 4 into p to the power of 6 in the exponential form. ಸೊ ನಾವು ಡೈರೆಕ್ಟಾಗಿ ಬರೀಬಹುದು, p to the power of 4 plus 6 is equal to p to the power of 4 6 10, that is p to the power of 10. ಸೊ ಇದನ್ನು ಮತ್ತೆ ಓಪನ್ ಮಾಡಿ ತೋರಿಸಿದ್ದಾರೆ. p to the power of 4, p to the power of 6 ಎಲ್ಲದನ್ನು ಕೌಂಟ್ ಮಾಡಿದ್ರೆ p to the power of 10. ಸೊ ಇನ್ ಜನರಲ್ ವಿ ಕ್ಯಾನ್ ಜನರಲೈಸ್ ದಿಸ್, n to the power of a into n to the power of b is equal to n to the power of a plus b. We have already studied in the 7th standard. ಲಾಸ್ಟ್ ಇಯರ್ ನಾವು 7ನೇ ಕ್ಲಾಸಲ್ಲಿ ಘಾತಾಂಕಗಳಲ್ಲಿ ನಾವು ಒಂದು ಫಾರ್ಮುಲಾವನ್ನು ನೋಡಿದ್ವಿ. ಏನು? a to the power of m into a to the power of n is equal to a to the power of m plus n. ಅದೇ ಒಂದು ಜನರಲ್ ಫಾರ್ಮುಲಾ ಇಲ್ಲಿ ಬಂದಿದೆ ಅಷ್ಟೇ. ನಿಮಗೆ ನೆನಪು ಮಾಡೋಕ್ಕೋಸ್ಕರ ಇದು ಫಾರ್ಮುಲಾ ಬರ್ತಿದ್ದೀನಿ. ಇಲ್ಲಿ ಇದನ್ನು ಅಷ್ಟೇ ಚೇಂಜ್ ಮಾಡಿದ್ದಾರೆ, ಎನ್ ಅಂತ ಬಂದಿದ್ದಾರೆ. ಓಕೆ, ಎನ್ ಇಸ್ ದ ಬೇಸ್ ಇಯರ್. n to the power of a into n to the power of b, ನಾನು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ. ನೀವು ಇದನ್ನು ನೆನಪಿಟ್ಕೊಬೇಕು, n to the power of a plus b. ಯೂಸ್ ದಿಸ್ ಅಬ್ಸರ್ವೇಷನ್ ಟು ಕಂಪ್ಯೂಟ್ ದ ಫಾಲೋವಿಂಗ್. ಓಕೆ, ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್ ಇಸ್ 2 to the power of 9. ಯಾವ ರೀತಿಯಾಗಿ ಬರೀಬಹುದು? ಸಿಂಪಲ್ ಆಗಿ ಬರ್ಕೊಂಡು ಹೋಗೋಣ. 2 to the power of 2, 2 to the power of 2, 2 to the power of, ಓಕೆ, ಅಗೇನ್ 2, 2 4 6 ಇಂಟು 2 to the power of 2 ಇಂಟು 2 to the power of 1 ಅಂತಂದರೆ 9. ಓಕೆ, ಸೊ ಇದನ್ನು ಈಸಿಯಾಗಿ ಗೊತ್ತು. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 4 4 4 ಆ್ಯಂಡ್ 2 ಅಫ್ಕೋರ್ಸ್ 4. ಸೊ ಏನು ಬಂತು? 4 4s, ಎರಡನ್ನೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ದೆನ್ 4 4s is 16, ದೆನ್ ಅಗೇನ್ ಲಾಸ್ಟ್ 2. ಓಕೆ, 16 ಇಂಟು 16 is 256. ಯಾಕೆ ಅಂತ ಅಂದರೆ 16ರ ಸ್ಕ್ವೇರನ್ನು ಕಲ್ತಿದ್ವಿ, 256 ಬರುತ್ತೆ ಇಂಟು 2. ಸೊ ಇದನ್ನು ಮಾಡಿದ್ರೆ 2 12, ಇಲ್ಲಿ 10 1 512. ಓಕೆ, ಫೈನ್. ನೆಕ್ಸ್ಟ್ ದ ಸೆಕೆಂಡ್ ಪ್ರಾಬ್ಲಮ್ ಇಸ್ 5 to the power of 7. ಇದನ್ನು ಯಾವ ರೀತಿಯಾಗಿ ಬರೀತೀರಾ? Again 5 to the power of 2 into 5 to the power of 2 into 5 to the power of 2 into 5 to the power of 1. 2 2 2 6 1 7. 5 square is nothing but 25 25 25 and last one is 5. 25 into 25, that is 625. Then again 25 5 125 ಆಗುತ್ತೆ. So the answer is 7 8 1 2 5. Okay, fine. Next, third one is 4 to the power of 6. 4 to the power of 6. ಸೊ ಇದನ್ನು ಸಹ ನಾವು ಈಸಿಯಾಗಿ ಮಾಡ್ಬೋದು. ಹೇಗೆ ಅಂತಂದರೆ 4 ಸ್ಕ್ವೇರ್ ಇಂಟು 4 ಸ್ಕ್ವೇರ್ ಇಂಟು 4 ಸ್ಕ್ವೇರ್, 2 4 6. 4 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 16 ಇಂಟು 16 ಇಂಟು 16.
ಓಕೆ 16 ಸ್ಕ್ವೇರ್ ಅಂತಂದರೆ 16 256 ಇಂಟು 16 ಅಥವಾ 16ರ ಕ್ಯೂಬನ್ನು ಡೈರೆಕ್ಟಾಗಿ ನೋಡಿದ್ರೆ ನೀವು ಬರಿಬೋದು. ಇದನ್ನು ಮಲ್ಟಿಪ್ಲೈ ಮಾಡಿ ಬನ್ನಿ. ಓಕೆ ಫೈನ್. ನೆಕ್ಸ್ಟನ್ನು ನೋಡೋಣ. 4 to the power of 6 ಕ್ಯಾನ್ ಬಿ ಎವ್ಯಾಲ್ಯೂಟೆಡ್ ಇನ್ ದೀಸ್ 2 ways. ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, ಸೊ ಮಾಡೋಕ್ಕೆ ಹೋಗಲಿ ಬೇಡಿ, ಇಲ್ಲೇ ಇದೆ. ಸೊ ಓಕೆ, ಏನಂತ ಹೇಳಿಬಿಟ್ಟು 4 ಇಂಟು 4 ಇಂಟು 4 4 ಇಂಟು 4 4 ಕ್ಯೂಬ್ ಇಂಟು 4 ಕ್ಯೂಬ್. ನಾವಿಲ್ಲಿ ಮಾಡಿದ್ದು ಯಾವ ರೀತಿಯಾಗಿ 4 ಸ್ಕ್ವೇರ್ ಇಂಟು 4 ಸ್ಕ್ವೇರ್ ಇಂಟು 4 ಸ್ಕ್ವೇರ್ ಇಲ್ಲಿ ಮಾಡಿದ್ವಿ. ಬಟ್ ಅವರು 4 ಕ್ಯೂಬ್ ತೊಗೊಂಡಿದ್ದಾರೆ. ತೊಗೊಬೋದು. 3 3 6 ಅಲ್ವಾ. ಸೊ 3ಕ್ಕೆ 3ನ್ನು ಕೂಡಿಸಿದಾಗ 6 ಬರುತ್ತೆ. 4 2 ಮತ್ತೆ 4 ಕ್ಯೂಬ್ ಇಸ್ ನಥಿಂಗ್ ಬಟ್ 64 4096. ಓಕೆ, ಇಲ್ಲೂ 4096. ಸೊ ನಾನಿಲ್ಲಿ ಬರೆದ್ಬಿಡ್ತೀನಿ 4096. ಓಕೆ ಫೈನ್. 16 ಇಂಟು 16 ಎರಡು ಮೆಥಡ್ ನಾವು ಸದ್ಯಕ್ಕೆ ಮಾಡಿದ್ದೀವಿ ಈ ಮೆಥಡು. ಆಮೇಲೆ ಅವ್ರು ಇನ್ನೊಂದು ಮೆಥಡನ್ನು ನಾವು ಯಾವ ರೀತಿಯಾಗೂ ಸಹ ನಾವು ಇದನ್ನು ಬರಿಬಹುದು. ಓಕೆ ಫೈನ್. ನೆಕ್ಸ್ಟ್ ಸಿಮಿಲರ್ಲಿ 7 to the power of 4 ನಾವು 7 ಸ್ಕ್ವೇರ್ ಮಾಡಿ 7 to the power 2. ಓಕೆ, ಸೊ ಇಲ್ಲಿ ಪವರ್ ಆಫ್ ಎ ಪವರನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲೂ ಹಾಗಾದರೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಇಲ್ಲೂ ಒಂದು ಜನರಲ್ ಫಾರ್ಮುಲಾ ಬರ್ತಾ ಇದೆ ಅಂತ. ಈಸ್ 2 to the power of 10 ಆಲ್ಸೋ ಈಕ್ವಲ್ ಟು 2 to the power of 5 ಆಫ್ ದಿ ಪವರ್ 2 ಅಂತ ಅಂದರೆ ನೋಡೋಣ. 2 to the power of 10 ಆಲ್ಸೋ ಈಕ್ವಲ್ ಟು 2 to the power of 5 ಆ್ಯಂಡ್ ಪವರ್ ಆಫ್ 2. ಓಕೆ, ಇದೆರಡು ಈಕ್ವಲ ಅಂತ ಹೇಳಿ 2 to the power of 10 ಇರಲಿ. 10 ಅಂತ ಹೇಳಿಬಿಟ್ಟು ಬರೆಯೋಣ. ಏನಂತ ಹೇಳಿಬಿಟ್ಟು, ಸೊ ಆಲ್ರೆಡಿ ದೇ ಹ್ಯಾವ್ ರಿಟರ್ನ್ ಹಿಯರ್. ಓಕೆ, 2 to the power of 10 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಓಕೆ, ದೆನ್ 2 ಇಂಟು ಅಗೇನ್ ಒಂದು ಗ್ರೂಪ್ ಮಾಡಿದ್ದಾರೆ. ಸೊ ಇವೆರಡರ ಗ್ರೂಪ್ 2 to the power of 5 2 to the power of 5 ಮಾಡಿದ್ದಾರೆ. ಸೊ 2 to the power of 5 ಸ್ಕ್ವೇರ್ ಅಂತ ಹೇಳಿ ತೋರಿಸಿದ್ದಾರೆ. ಓಕೆ, ಇನ್ ಜನರಲ್ ಇಲ್ಲಿ ಒಂದು ಇದು ರೆಡಿ ಆಗ್ತಾ ಇದೆ. ಹೇಗಪ್ಪ ಅಂತಂದರೆ ಇನ್ನೂ ಬಿಡಿಸಿ ಬರಿಬೇಕು ಅಂತಂದರೆ ನಾವು ಬರೆಯೋಣ. 2 ಇಂಟು 2 ಇಂಟು 2 ಇಂಟು 2 ದೆನ್ 2 1 2 3 4 5 6 7 8 9 10 ಈಕ್ವಲ್ ಆಗುತ್ತಾ ಅಂತ ಹೇಳಿಬಿಟ್ಟು 2 4 4 8 8 16 16 32. ಸೊ ಇಲ್ಲೂ ಕಂಟಿನ್ಯೂ ಇದೆ. ಓಕೆ ಫೈನ್. ದ ಫೈನಲ್ ಆನ್ಸರ್ ಈಸ್ 1024. ಓಕೆ, ಸೊ ಅಗೇನ್ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ವೇಳೆ ಇದನ್ನು ಸಹ ಮಾಡಿದಾಗ 2 to the power of 5 ಇಂಟು 2. ಓಕೆ, ಇಂಟು 2 ಅಂತ ಹೇಳಿಬಿಟ್ಟು 5 ಇಂಟು 2. ಸೊ ನಾವು ಇದನ್ನು ಸಹ 7th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ವಿ. ಹೇಗೆ ಅಂತ ಹೇಳಿದರೆ a to the power of m ಟು ದ ಪವರ್ ಎನ್ ಅಂತ ಕೊಟ್ಟಾಗ a to the power of m n ಅಂತ ಹೇಳಿ. ಸೊ ನೆನಪಿರಬಹುದು. ಸೊ ಹಾಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. a to the power of m ಟು ದ ಪವರ್ n ದಟ್ ಈಸ್ a to the power of m n. ಸೊ ಇಲ್ಲೂ ಅಷ್ಟೇ a to the power of m n ಅಂದರೆ 5 ಇಂಟು 2 ದಟ್ ಈಸ್ 10. ಇಲ್ಲೇ ಡೈರೆಕ್ಟಾಗಿ ಬಂದುಬಿಡ್ತು ರೂಲ್ ಅಪ್ಲೈ. ಇನ್ನು ಇಲ್ಲಿ ರೂಲ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಇದು ಬರೀ ನಾವು ನೆನ್ಪು ಮಾಡ್ಕೊಂಡಿರ್ತಿರೋದು 7th ಸ್ಟ್ಯಾಂಡರ್ಡ್ ಇದು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದೆ. ಸೊ ಜನರಲಿ n to the power of a to the power of b is equal to n to the power of b to the power of a ಇದ್ರೂ ಸಹ n to the power of a ಇಂಟು b ದಟ್ ಈಸ್ n to the power of a ಇಂಟು b ಮಲ್ಟಿಪ್ಲೈ ಮಾಡಿ ಬರೆದುಬಿಡಿ. ವೇರ್ a ಆ್ಯಂಡ್ b ಆರ್ ದ ಕೌಂಟಿಂಗ್ ನಂಬರ್ಸ್ ಆಗಿರಬೇಕು. ಓಕೆ, ದೆನ್ ರೈಟ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಆಸ್ ಎ ಪವರ್ ಆಫ್ ದ ಪವರ್ ಇನ್ ಅಟ್ ಲೀಸ್ಟ್ 2 ಡಿಫ್ರೆಂಟ್ ವೇಸ್. ಇಲ್ಲಿ ಡಿಫ್ರೆಂಟ್ ವೇಸನ್ನು ತೋರಿಸಿದ್ರಲ್ವಾ, ಅದೇ ರೀತಿ ಇಲ್ಲೂ ಸಹ ಡಿಫ್ರೆಂಟ್ ವೇಸನ್ನು ತೋರಿಸ್ಬೇಕಂತೆ. ಸೊ ಫಸ್ಟ್ ಒನ್ ಇಸ್ ನೋಡೋಣ. 8 to the power of 6. ಸೊ ನಾವು ಬರಿಬೇಕು. ದ ಫಸ್ಟ್ ವೇ ಈಸ್ 2 ವೇಸಲ್ಲಿ ಬರಿಬೇಕು. 8 to the power of 2 ಇಂಟು 2 3 6 ಅಲ್ವಾ. ಸೆಕೆಂಡ್ ವೇ ಈಸ್ ಇದನ್ನು ಚೇಂಜ್ ಮಾಡಿದ್ರೆ ಆಯಿತು. 8 ಕ್ಯೂಬ್ ಟು ದಿ ಪವರ್ ಆಫ್ ಸ್ಕ್ವೇರ್. ಓಕೆ, ದಿಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ 7 to the power of 15. ಸೊ ಫಸ್ಟ್ ವೇ ಈಸ್ 7 to the power of 4. No, not 4. 7 to the power of 3 to the power of 5. And the second way is 7 to the power of 5 to the power 3. Okay, this is the second one. And now coming to the third one, that is 9 to the power of 14. The first way is 9 to the power of 7 to the power 2. 7 2s are 14. And the second way 9 to the power of 2 power of 7. Okay, next the fourth one 5 to the power of 8. Fourth one 5 to the power of 8. Okay, first way ಯಾವ ರೀತಿಯಾಗಿ ಬರಿಬಹುದು. 5 to the power of 2 to the power of 4. 2 4s are 8. Second way is
5 to the power of 4 to the power 2. ಸೊ 8 1 ಮಾಡ್ಬೋದಲ್ಲ ಅಂತ ಹೇಳಿದ್ದು, 1ಗೆ ಏನು ವ್ಯಾಲ್ಯೂ ಇಲ್ಲಲ್ಲ. ಸೊ ಹಾಗಾಗಿಬಿಟ್ಟು ದೀಸ್ ಆರ್ ಆಲ್ ದ ಎಕ್ಸ್ಪ್ರೆಷನ್ಸ್ ಆ್ಯಸ್ ಎ ಪವರ್ ಆಫ್ ಪವರ್ ಇನ್ ಅಟ್ಲೀಸ್ಟ್ 2 ಡಿಫ್ರೆಂಟ್ ವೇಸಿಗೆ ನಾವು ಆನ್ಸರ್ನ ಬರ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಮ್ಯಾಜಿಕಲ್ ಪಾಂಡ್. ಇದನ್ನು ಕಂಪ್ಲೀಟ್ ಬಹಳ ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಸೊ ಬನ್ನಿ ನೋಡೋಣ. ಇನ್ ದ ಮಿಡ್ಲ್ ಆಫ್ ಎ ಬ್ಯೂಟಿಫುಲ್ ಮ್ಯಾಜಿಕಲ್ ಪಾಂಡ್ ಲೈಸ್ ಅ ಬ್ರೈಟ್ ಪಿಂಕ್ ಲೋಟಸ್. ಏನಂತೆ, ಇದು ಮಾಯಾ ಕೊಳ ಅಂತೆ. ಒಂದು ಸುಂದರವಾದ ಮಾಂತ್ರಿಕ ಕೊಳದ ಮಧ್ಯದಲ್ಲಿ ಒಂದು ಹೊಳೆಯುವ ಗುಲಾಬಿ ಬಣ್ಣದ ಕಮಲ ಇದೆ ಅಂತೆ. ದ ನಂಬರ್ ಆಫ್ ದ ಲೋಟಸಸ್ ಡಬಲ್ಸ್ ಎವ್ರಿ ಡೇ ಇನ್ ದಿಸ್ ಪಾಂಡ್. ಏನಂತೆ, ಈ ಕೊಳದಲ್ಲಿ ಪ್ರತಿದಿನ ಕಮಲದ ಹೂಗಳು ಡಬಲ್ ಆಗ್ತಾವಂತೆ. ಇವತ್ತು 1 ಇದ್ದರೆ ಅದ್ರ ಡಬಲ್ 2, ನಾಳೆ 2 ಆದರೆ ಅದ್ರ ಡಬಲ್ 4. ಓಕೆ ಫೈನ್, ಈ ರೀತಿಯಾಗಿ. ಸೊ ಆಫ್ಟರ್ 30 days ದ ಪಾಂಡ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ದ ಲೋಟಸಸ್ ಅಂತಂದರೆ ಎಲ್ಲ ಒಂದು 30 ದಿನ ಆದಮೇಲೆ ಕಂಪ್ಲೀಟ್ ತುಂಬಿಡತ್ತಂತೆ. ಸೊ ಆನ್ ವಿಚ್ ಡೇ ವಾಸ್ ದ ಪಾಂಡ್ ಹಾಫ್ ಫುಲ್ ಅಂತಂದರೆ, ಹಾಗಾದರೆ ಯಾವ ದಿನ ಕೊಳದ ಒಂದು ಕಮಲದ ಹೂಗಳಿಂದ ಅರ್ಧ ತುಂಬಿತ್ತು, ಇನ್ನು ಫುಲ್ ಆಗೋಕ್ಕಿಂತ ಮುಂಚೆ 30ಗೆ ಫುಲ್ ಆಯಿತು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನು ಬಂದುಬಿಡುತ್ತಪ್ಪ ಅಂತಂದರೆ 15 ಇರ್ಬೋದು ಅಂತ. ಅಲ್ಲ, ಪ್ರತಿದಿನ ಡಬಲ್ ಆಗ್ತಾ ಇದೆ. ಸೊ ಹೇಳ್ತೀನಿ ನಾನು ಯಾವ ರೀತಿಯಾಗಿ ಅಂತಂದರೆ, ಮೊದಲನೇ ಡೇಯಲ್ಲಿ 1 ಇತ್ತು ಕಮಲ. ಸೊ 2ನೇ ಡೇಯಲ್ಲಿ ಇದರ ಡಬಲ್ 2 ಆಯಿತು. 3rd ಡೇಯಲ್ಲಿ ಇದರ ಡಬಲ್ 4 ಆಯಿತು. ಸೊ 4th ಡೇಯಲ್ಲಿ ಇದರ ಡಬಲ್ 4 + 4 ದಟ್ ಈಸ್ 8 ಆಯಿತು. 5th ಡೇಯಲ್ಲಿ 8 + 8 16. ಈ ರೀತಿ ಆದಾಗ 30 ಡೇಸಲ್ಲಿ ಫುಲ್ ಆದಾಗ ಹಾಫ್ ಯಾವಾಗಿತ್ತು ಅಂತ ಅಂದರೆ 29th ಡೇಯಲ್ಲಿ ಹಾಫ್ ಇತ್ತು. ಯಾಕೆ ಅಂತಂದರೆ ಹಾಫ್ ಇದ್ದಿದ್ದು ಮತ್ತೆ ಅದರ ಡಬಲ್ ಆಗುತ್ತಲ್ವಾ, ಫುಲ್ ಆಗಬೇಕು ಅಂತಂದರೆ ಅದು 30th ಡೇ ಆಗುತ್ತೆ. ಅವರು ಏನು ಕೇಳ್ತಾ ಇದ್ದಾರೆ, 30th ಡೇಯಲ್ಲಿ ಫುಲ್ ಆದರೆ ಅದರ ಹಾಫ್ ಡಬಲ್ ಆಗಬೇಕಲ್ವಾ, ಹಾಫನ್ನು ಡಬಲ್ ಮಾಡಿದ್ರೆ ಫುಲ್ ಆಗುತ್ತಲ್ವಾ. ಹಾಫ್ ಯಾವಾಗಿತ್ತು ಅಂತ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಇನ್ ದ 29th ಡೇ. ಓಕೆ, if the pond is completely covered by the lotuses on the 30th day, how much of it is covered by lotuses on the 29th day? ಈಗ ಹಾಗಾದರೆ 30ನೇ ದಿನದ ಕೊಳ ಕಮಲ ಹೂಗಳಿಂದ ಸಂಪೂರ್ಣವಾಗಿ ಆವೃತವಾಗಿದ್ರೆ 29ನೇ ದಿನ ಕೊಳದ ಎಷ್ಟು ಭಾಗ ಕಮಲದ ಹೂಗಳಿಂದ ಆವರಿಸಿಕೊಂಡಿತ್ತು? ಕಮಲದ ಹೂಗಳ ಸಂಖ್ಯೆ ಪ್ರತಿದಿನ ದ್ವಿಗುಣಗೊಳ್ಳುವುದರಿಂದ 29ನೇ ದಿನ ಕೊಳದ ಅರ್ಧ ಭಾಗ ಕಮಲದಲ್ಲಿ ಅರ್ಧ ಭಾಗ ಹಾಫ್ ಕವರ್ಡ್ ಆನ್ ದ 29th ಡೇ. ಹೇಗೆ ಅಂತ ಹೇಳ್ಬಿಟ್ಟು ನಾನು ಬರ್ದು ತೋರಿಸ್ದೆ. ಸೊ ನೆಕ್ಸ್ಟ್ ಫಾರ್ಮ್ ನೋಡೋಣ. ರೈಟ್ ದ ನಂಬರ್ಸ್ ಆಫ್ ದ ಲೋಟಸಸ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ವೆನ್ ದ ಪಾಂಡ್ ವಾಸ್ ಫುಲ್ಲಿ ಕವರ್ಡ್. ಸೊ ನಾವು ಘಾತಾಂಕ ರೂಪದಲ್ಲಿ ಬರಿಬೇಕಂತೆ. ಏನು, ವೆನ್ ಫುಲ್ಲಿ ಕವರ್ಡ್, ವೆನ್ ಹಾಫ್ ಕವರ್ಡ್ ಅಂತ ಹೇಳಿ. ಸೊ ಬನ್ನಿ ನೋಡೋಣ. ದ ಫಸ್ಟ್ ಒನ್, ವೆನ್ ಫುಲ್ಲಿ ಕವರ್ಡ್, ಇಟ್ ಮೀನ್ಸ್ ಆನ್ 30th ಡೇಗೆ ಫುಲ್ ಆಗಿರುತ್ತಲ್ವ ಕಮಲಗಳು. ಸೊ ಹೇಗಿರುತ್ತೆ, ಲೆಟ್ ದ ನಂಬರ್ ಆಫ್ ದ ಲೋಟಸಸ್ ಆನ್ ಡೇ 1 be 1 and since it doubles every day ಅಲ್ವಾ, ಸೊ ಆನ್ ಡೇ 30 2 to the power of 29 lotuses. ಓಕೆ, ಆನ್ ಡೇ 30 ವೆನ್ ಫುಲ್ಲಿ ಕವರ್ಡ್ ಅಂತ ಅಂದರೆ ಆನ್ ಡೇ 30ಗೆ 2 to the power of 9 ಅಂತ ಬಂದ್ವಿ. ಸೊ ಹಾಗಾದರೆ ವೆನ್ ಹಾಫ್ ಕವರ್ಡ್, ಇದನ್ನು ಹೇಳ್ತೀನಿ, ಯಾಕೆ ನೀವು ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಸೊ ಇದನ್ನು ಮತ್ತೆ ಹೇಳ್ತೀನಿ ಯಾವ ರೀತಿಯಾಗಿ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು 3rd ಡೇಗೆ 4, 4th ಡೇಗೆ 8, 5th ಡೇಗೆ 16, ಈ ರೀತಿ ಹಿಂದೆ ಹೋಗ್ತಾ ಇದೆ ಅಲ್ವಾ. ಹಾಗಾಗಿಬಿಟ್ಟು 30th ಡೇಗೆ 29th ಅಂತ ಬರಿಬೇಕು. 29th ಹಾಫ್ ಇತ್ತಲ್ವಾ, ಆವಾಗ ನಾವು 28th ಬರಿಬೇಕು. 3rd ಡೇ ಇದ್ದಾಗ 4 ಬರ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ಅಂದರೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತ ಅಂದರೆ, ಸೊ ಇಲ್ಲಿ ನೋಡಬಹುದು 2 to the 2 4 8 16 ಅಂತ ಅಂದರೆ ದಟ್ ಇಸ್ ಡೇ 15ಗೆ 2 to the power of 4 ಅಲ್ವಾ. ಇದೆಷ್ಟು 2 to the power of 3, ಇದು 2 to the power of 2, 2 to the power of 1. ಸೊ ಸೆಕೆಂಡ್ ಡೇಗೆ 1 ಇದೆ, 3rd ಡೇಗೆ 2 ಇದೆ. ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ, ನಾನು ಘಾತಾಂಕದಲ್ಲಿ ಬರ್ತಿದ್ದೀನಿ. ಸೊ 3ಗೆ 2 ಇದೆ, 4th ಡೇಗೆ 3 ಇದೆ, 5th ಡೇಗೆ 4th ಇದೆ. ಹಾಗಾದರೆ 30 ಡೇಗೆ
2⁻29 ಅದರ ಹಿಂದಿನ ನಂಬರ್. 5th ಡೇಗೆ 2⁻4 ಇದೆ ಅಲ್ವಾ, 5ಗೆ 4, ಸೊ ಹಾಗಾಗಿಬಿಟ್ಟು 2⁻29. 29th ಡೇಗೆ 2⁻28. ಎರಡು ಆನ್ಸರ್ ಸಿಕ್ಬಿಡ್ತು ನಮಗೆ ಇಲ್ಲಿ. ಸೊ ವೆನ್ ಹಾಫ್ ಕವರ್ಡ್, ಇಟ್ ಮೀನ್ಸ್ 29th ಡೇ the lotus are 2⁻28 lotus are there. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, there is another pond. ಇನ್ನೊಂದು ಪಾಂಡ್ ಇದೆಯಂತೆ, ಇನ್ ವಿಚ್ ದ ನಂಬರ್ ಆಫ್ ದ ಲೋಟಸಸ್ ಟ್ರಿಪಲ್ಸ್ ಎವ್ರಿ ಡೇ. 3 ಪಟ್ಟು ಜಾಸ್ತಿ ಆಗ್ತಾ ಇದೆಯಂತೆ, ಟ್ರಿಪಲ್ಸ್, ವೆನ್ ಬೋತ್ ದ ಪಾಂಡ್ಸ್ ಹ್ಯಾಡ್ ನೋ ಫ್ಲವರ್ಸ್. ಸೊ ಯಾವ ಒಂದು ಫ್ಲವರ್ಸ್ ಇಲ್ಲ, ಈಗ ಇಡ್ತಾ ಇದ್ದೀವಿ. ದಮಯಂತಿ ಪ್ಲೇಸ್ಡ್ ಎ ಲೋಟಸ್ ಇನ್ ದ ಡಬ್ಲಿಂಗ್ ಪಾಂಡ್. ಸೊ ಇಲ್ಲಿ ಒಂದು ಡಬ್ಲಿಂಗ್ ಪಾಂಡ್ ಬೇರೆ ಇದೆ, ಏನಂತ ಹೇಳಿಬಿಟ್ಟು ಡಬಲ್ ಆಗತ್ತಂತೆ. ಆಫ್ಟರ್ 4 days ಶಿ ಟುಕ್ ಆಲ್ ದ ಲೋಟಸಸ್ ಫ್ರಮ್ ದೇರ್ ಆ್ಯಂಡ್ ಪುಟ್ ದೆಮ್ ಇನ್ ದ ಟ್ರಿಪ್ಲಿಂಗ್ ಪಾಂಡ್. ಅದರೊಳಗಡೆ ಎಲ್ಲವನ್ನ ತೆಗೆದುಬಿಟ್ಟು ಅವಳು ಟ್ರಿಪ್ಲಿಂಗ್ 3ರಷ್ಟು ಆಗ್ತಾವಲ್ಲ ಅದರೊಳಗಡೆ ಹಾಕಿದ್ಲ. ಹೌ ಮೆನಿ ಲೋಟಸಸ್ ವಿಲ್ ಬಿ ಇನ್ ದ ಟ್ರಿಪ್ಲಿಂಗ್ ಪಾಂಡ್ ಆಫ್ಟರ್ 4 days. 4 ದಿನಗಳಾದಮೇಲೆ ಟ್ರಿಪ್ಲಿಂಗ್ ಪಾಂಡಲ್ಲಿ ಎಷ್ಟು ಲೋಟಸಸ್ಗಳಿವೆ? ಆಫ್ಟರ್ ದ ಫಸ್ಟ್ 4 days ದ ನಂಬರ್ ಆಫ್ ದ ಲೋಟಸಸ್, ಫಸ್ಟ್ ಅವಳು ಒಂದು ಹಾಕಿದ್ಲು, ಒಂದ್ರ ಜೊತೆಗೆ ಏನಾಯಿತು, ಡಬಲ್ ಆಗ್ತಾ ಬಂತು. 2 ಆಯಿತು, 2⁴ ಆಯಿತು. ಆಫ್ಟರ್ ದ ನೆಕ್ಸ್ಟ್ 4 days, ಅದಾದಮೇಲೆ ಫಸ್ಟ್ 4 days ಆದಮೇಲೆ ಇದಾಯಿತು. ನೆಕ್ಸ್ಟ್ 4 daysಗೆ ಇದನ್ನು 2⁴ ಹೋಗಿ ಅವಳು ಹಾಕಿದ್ಲು. 3 ಟ್ರಿಪಲ್ಸ್ ಆಗ್ತಾಯಿದ್ರು, ಟ್ರಿಪ್ಲಿಂಗ್ ಪಾಂಡ್ ಅಲ್ವಾ, 3ರಷ್ಟು ಜಾಸ್ತಿ ಆಗ್ತಾಯಿತ್ತು, 3 ಇಂಟು. ಸೊ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಬರೆದ್ವಿ, ಇದನ್ನು 3⁴ ಇಲ್ಲಿ ತೋರಿಸಿದ್ದಾರೆ. ಓಕೆ, ದೆನ್ ವಾಟ್ ಇಫ್ Damayanti had changed the order in which she placed the flowers in the lakes. How many lotuses would be there? ಸೊ ಏನಾಗ್ತಿತ್ತು, ಆರ್ಡರ್ ಚೇಂಜ್ ಮಾಡಿಬಿಟ್ಲಪ್ಪ ಅಂತಂದರೆ ಏನೂ ಆಗ್ತಿರಲಿಲ್ಲ. 2⁴ ಇಂಟು 3⁴ ಇದ್ದಿದ್ದು 3⁴ ಇಂಟು 2⁴ ಆರ್ಡರ್ ಸಹ ಚೇಂಜ್ ಮಾಡಿದಾಗಲೂ ಸಹ ಸೊ ಆನ್ಸರ್ ವಿಲ್ ಬಿ ದ ಸೇಮ್. ಸೊ ಇಲ್ಲಿ ಸಹ ಮತ್ತೆ ನಾನು 3 ಇಂಟು 3 ಬರೆದು ಸೊ ಸೇಮ್ ಬರ್ತಾ ಇತ್ತು. ಓಕೆ, ಫೈನ್. ನೆಕ್ಸ್ಟ್, ಕ್ಯಾನ್ ದಿಸ್ ಪ್ರಾಡಕ್ಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಎಕ್ಸ್ಪೋನೆಂಟ್ m⁻, ಇಲ್ಲಿ ಮತ್ತೆ ಒಂದು ರೂಲ್ ಜನರೇಟ್ ಆಗ್ತಾ ಇದೆ, m⁻n, ವೆರ್ m ಆ್ಯಂಡ್ n ಆರ್ ಸಮ್ ಕೌಂಟಿಂಗ್ ನಂಬರ್ಸ್. ಎಸ್, ಬೈ ರೀಗ್ರೂಪಿಂಗ್ ದಿಸ್, ರೀಗ್ರೂಪ್ ಮಾಡಿದ್ವಿ. 3 ಜೊತೆಗೆ 2, 3 ಜೊತೆಗೆ 2, ಈ 3 ಜೊತೆಗೆ ಇದ್ರ ಜೊತೆಗೆ ರೀಗ್ರೂಪ್ ಮಾಡಿದಾಗ 3 ಇಂಟು 2 ಇಂಟು ⁴, ದಟ್ ಈಸ್ 6, 3 2 6 6⁴. ದ ಫಾರ್ಮುಲಾ ಈಸ್ ಥರ್ಡ್ ಫಾರ್ಮುಲಾ. ಇದು ಥರ್ಡ್ ಫಾರ್ಮುಲಾ, m⁴a ಇಂಟು n⁴a. ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಎಕ್ಸ್ಪೋನೆಂಟ್ m⁴a ಅಂತ ಹೇಳಿದ್ವಲ್ವಾ, ಇಲ್ಲಿ ಪವರ್ ಸೇಮ್ ಇದ್ದಾಗ ಇವೆರಡನ್ನು ಗುಣಿಸ್ಬಿಟ್ಟು ಇವೆರಡಕ್ಕೂ ಸಹ ಸೇಮ್ ಪವರನ್ನು ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಎಕ್ಸಾಂಪಲ್ ಮೂಲಕ ಗೊತ್ತಾಯಿತು. ಓಕೆ, ನೆಕ್ಸ್ಟ್, ಯೂಸ್ ದಿಸ್ ಅಬ್ಸರ್ವೇಷನ್ ಟು ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ 2⁵ ಇಂಟು 5⁵ ಅಂತಂದರೆ ಸೊ ಇಲ್ಲಿ ಸೇಮ್ ಇದೆ, 2 ಇಂಟು 5 ಟು ದ ಪವರ್ 5, ದಟ್ ಈಸ್ 2 5 10⁵. ಓಕೆ, ಫೈನ್. ನೆಕ್ಸ್ಟ್, ಸೊ ಮತ್ತೆ ನಾವು ಇದನ್ನು 10⁵ ಅಂತಂದರೆ ಮತ್ತೆ ನಾವು ಬರಿಬೋದು 1 2 3 4 5, 1 lakh. ಇಟ್ಸ್ ಸಿಂಪ್ಲಿ, ನೆಕ್ಸ್ಟ್ ಕ್ವಶನ್, ಸಿಂಪ್ಲಿ 10⁴ divided by 5⁴ and write it in the exponential form. In general, we can show that m⁴a, n⁴n, ಇಲ್ಲಿ ಬಂದಾಗಲೂ ಸಹ ಇಲ್ಲೂ ಸಹ m divided by n to the power a. ಓಕೆ, ಫೈನ್. ಇನ್ ಜನರಲ್ ಇಲ್ಲೂ ಒಂದು ಏನು ರೂಲ್ ಜನರೇಟ್ ಆಗಿದೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ, ಹೌ ಮೆನಿ ಕಾಂಬಿನೇಷನ್ಸ್. ಸೊ ಬನ್ನಿ, ಇದು ಲಾಸ್ಟು, ಇದರೊಳಗಡೆ ಕಂಪ್ಲೀಟ್ ಮಾಡಿಬಿಡೋಣ. S2 has 4 dresses and 3 caps. ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ S2 ಕಾಂಬಿನೇಷನ್ನ. ಸೊ ಅವನ ಹತ್ರ 4 ಡ್ರೆಸ್ಗಳಿದಾವಂತೆ, 3 ಕ್ಯಾಪ್ ಇದಾವಂತೆ. ಸೊ ಒಂದು ಕ್ಯಾಪ್ ಜೊತೆಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಒಂದು ಕ್ಯಾಪ್ ಜೊತೆಗೆ ಈ ಒಂದು ಕ್ಯಾಪನ್ನು 4 ಯಾವ ಡ್ರೆಸ್ ಜೊತೆಗೂ ಹಾಕೋಬಹುದು. ಅದೇ ರೀತಿ ಒಂದು ಡ್ರೆಸ್ ಜೊತೆಗೆ ಈ 3 ಕ್ಯಾಪನ್ನು ಯಾವ ರೀತಿ ಆದರೂ ಹಾಕಬಹುದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಒಂದು ಕಾಂಬಿನೇಷನನ್ನು ಕೊಟ್ಟಿದ್ದಾರೆ. 3 ಇಂಟು 4 12 ಅಂತ ಹೇಳಿಬಿಟ್ಟು 4 ಇಂಟು 3 12 ಅಂತ ಕೊಟ್ಟಿದ್ದಾರೆ. ದೆನ್ ರಾಕ್ಸಿ ಹ್ಯಾಸ್ 7 ಡ್ರೆಸ್ಸಸ್. ಇಲ್ಲಿ ರಾಕ್ಸಿ ಈಗ 7 ಡ್ರೆಸ್ಸನ್ನು ತೊಗೊಂಡಿದ್ದಾಳೆ. ಸೊ ಇಲ್ಲಿ ನಾವು ಯಾವ ರೀತಿಯಾಗಿ 2 hats ಆ್ಯಂಡ್ 3 pairs ಅಂತ ಇದೆ. 7 ಇಂಟು 2 ಇಂಟು 3 ಮಾಡಿದ್ರೆ ಓಕೆ, ದಟ್ ಈಸ್ 14 ಇಂಟು 3, ದಟ್ ಈಸ್ 42 ವೇಸಲ್ಲಿ ನಾವು ವಿಧದಲ್ಲಿ ಮಾಡಬಹುದು. ಓಕೆ, ನೆಕ್ಸ್ಟ್, ಸೊ ಡ್ರಾಯಿಂಗು ಬಿಡಿಸೋದಂತೆ ಡ್ರಾಯಿಂಗು ಸಹ ನಾವು ಬಿಡಿಸ್ಬೋದು. ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬಿಡಿಸ್ಬೋದು ಅಂತಂದರೆ ಡ್ರೆಸ್ಸಸ್ಸಿಗೆ ಅಷ್ಟು ರೀತಿಯಾಗಿ ಬಿಡ್ಸೋಕ್ಕೆ ಬರಲ್ಲ. 7
4 5 6 7. ಓಕೆ, ಕ್ಯಾಪ್ ಅಂತಂದರೆ ಏನಿದು ಕ್ಯಾಪ್ ಥರ ಆಗ್ತಾ ಇಲ್ಲ ಅಂದ್ಕೊಳ್ಳಿ. 2 ಕ್ಯಾಪ್ಸ್ ಇದೆ. ಓಕೆ, ಇದನ್ನು ಒಂದು ಕ್ಯಾಪನ್ನು ಇದ್ರ ಜೊತೆಗೆ ಹಾಕಬಹುದು. ಸೊ ನೆಕ್ಸ್ಟ್ ಆಮೇಲೆ ಶೂಸನ್ನು ನೋಡೋಣ. 3 ಪೇರ್ ಶೂಸ್ ಇದೆಯಂತೆ. ಒನ್ ಪೇರ್, 2 ಪೇರ್. ನನಗೆ ಗೊತ್ತು ನಾನು ಚೆನ್ನಾಗಿ ಬಿಡಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಗ್ಬಿಡಿ, ಇಲ್ಲಿ ಚಿತ್ರದ ಮೂಲಕ ತೋರಿಸಿ ಅಂದಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ 3 ಪೇರ್. ಓಕೆ, ಇದನ್ನು ನಾವು 7 × 2 × 3 ಅಂತ ಹೇಳಿಬಿಟ್ಟು ತೋರಿಸ್ಬಿಟ್ಟು ಪಾಸಿಬಲ್ ಕಾಂಬಿನೇಷನ್ ಅಂತ ಹೇಳಿ 14 × 3 ದಟ್ ಈಸ್ 42 ವೇಸ್ ಅಂತ ಹೇಳಿಬಿಟ್ಟು ಬರಿಬೋದು. ಓಕೆ ಫೈನ್. ನೆಕ್ಸ್ಟನ್ನು ನೋಡೋಣ ಏನಂತ ಹೇಳಿಬಿಟ್ಟು ಎಷ್ಟು ರಾಕ್ಸಿ ಕೇಮ್ ಅಕ್ರಾಸ್ ದ ಸೇಫ್ ಕಂಟಿನ್ಯೂಯಿಂಗ್ ಓಲ್ಡ್ ಸ್ಟ್ಯಾಂಪ್ಸ್ ಆ್ಯಂಡ್ ಕಾಯಿನ್ಸ್ ದಟ್ ದೇರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಕಲೆಕ್ಟೆಡ್. ಅವರ ಅಜ್ಜನ ಕಾಲದಲ್ಲಿ ಒಂದು ಹಳೆಯ ಅಂಚೆ ಚೀಟಿಗಳನ್ನು, ನಾಣ್ಯಗಳನ್ನು, ಅಂದರೆ ಅವರ ಮುತ್ತಜ್ಜ ಅವರು ಅಂತ ಹೇಳ್ಬೋದು. ಸೊ ಅವ್ರ ಹತ್ರ ಇತ್ತಂತೆ, ಅವ್ರು ಕಲೆಕ್ಟ್ ಮಾಡ್ತಿದ್ದಂತೆ. ಇಟ್ ವಾಸ್ ಸೆಕ್ಯೂರ್ಡ್ ವಿತ್ ಎ 5 ಡಿಜಿಟ್ ಪಾಸ್ವರ್ಡ್. ಅವ್ರ ಹತ್ರ ಒಂದು ಪಾಸ್ವರ್ಡ್ ಇತ್ತಂತೆ, 5 ಡಿಜಿಟ್ಟಿನ. ಓಕೆ, 5 ಅಂಕೆಗಳು. ಸಿನ್ಸ್ ನೋಬಡಿ ನ್ಯೂ ದ ಪಾಸ್ವರ್ಡ್, ಯಾರಿಗೂ ಗೊತ್ತಿರಲಿಲ್ಲ, ದೇ ಹ್ಯಾಡ್ ನೋ ಆಪ್ಷನ್. ಸೊ ಎಲ್ಲವನ್ನ ಈಗ ನಮಗೆ ಗೊತ್ತಿಲ್ಲ ಪಾಸ್ವರ್ಡು, ಎಲ್ಲವನ್ನು ಸಹ ನಾವು ಟ್ರೈ ಮಾಡಬೇಕೀಗ. ಸೊ ಹಾಗಾದರೆ ಎಷ್ಟು ಪಾಸ್ವರ್ಡ್ಗಳನ್ನು ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿಬಿಟ್ಟು ಹೇಳಿದೆ. ಸೊ ನೀವು ನೋಡಬಹುದು ಏನಂತ ಅಂದರೆ 0 1 2 3 4 5 6 7 8 9. ಓಕೆ, 9 ಇದೆ. ಸೊ ನಾನೀಗ ಫಸ್ಟ್ ಏನು ಮಾಡ್ತೀನಿ, ಒಂದು 0ನ ಇಲ್ಲಿ ಹಾಕಿದ್ರೆ ಅದ್ರ ಜೊತೆಗೆ 1 ಬರಬಹುದು, 2 ಬರಬಹುದು, 3 ಬರಬಹುದು. ಈ ರೀತಿಯಾಗಿ ಈ ನಂಬರಿಗೆ 10 ಬರುತ್ತೆ. ಸೊ ಅದೇ ರೀತಿ ಈಗ ನಾನು 1ಅನ್ನು ಇಟ್ಟೆ ಅಂತಂದರೆ 1 ಜೊತೆಗೆ ನೆಕ್ಸ್ಟ್ 0 ಬರಬಹುದು, ಅಥವಾ 1 ಜೊತೆಗೆ 2 ಬರ್ಬೋದು, 1 ಜೊತೆಗೆ 1 ಬರ್ಬೋದು. ಇದಕ್ಕೂ ಸಹ 10 ಬರುತ್ತೆ. ಸೊ ಇದಕ್ಕೂ ಸಹ 10 ಬರುತ್ತೆ. ಹಾಗಾದರೆ 10 ಹತ್ತಲೇ 100 ಬರುತ್ತೆ. ಓಕೆ ಫೈನ್. ಎಷ್ಟು ಬರುತ್ತೆ? 10 × 10 is 100. ಸೊ ನೆಕ್ಸ್ಟು ಇನ್ನು ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ 5 ಡಿಜಿಟ್ ಲಾಕ್ ಎಕ್ಸ್ಪ್ಲನೇಷನಲ್ಲಿ 5 ಡಿಜಿಟ್ ಲಾಕ್ಗಿಂತ ನಾವು ಫಸ್ಟ್ 2 ಡಿಜಿಟ್ ಲಾಕನ್ನು ನೋಡೋಣ ಅಂತ ಕೊಟ್ಟಿದ್ದಾರೆ. ಸೊ 2 ಡಿಜಿಟ್ ಲಾಕಲ್ಲಿ ಎಷ್ಟಾಯಿತು, ನಾವಿಲ್ಲಿ 2 ಡಿಜಿಟ್ ಲಾಕನ್ನು ಮಾಡಿದ್ವಿ. ಎಷ್ಟು? 10 × 10 ದಟ್ ಈಸ್ 100 ಸಿಕ್ತು. ಓಕೆ, ನೆಕ್ಸ್ಟು 3 ಡಿಜಿಟ್ ಲಾಕಲ್ಲಿ ಮತ್ತೆ 100 × 10 ಆಗುತ್ತೆ. ಸೊ ಮತ್ತೆ 3 ಡಿಜಿಟ್ಟು ಅಂತ ಅಂದರೆ 100ಇಂದ ಸ್ಟಾರ್ಟ್ ಆಗುತ್ತಲ್ವ. ಸೊ ಮತ್ತೆ ಇಲ್ಲಿ ಎಷ್ಟು ಸಿಗುತ್ತೆ? 100 ಅಗೇನ್ 100 ಇಂಟು ಎಲ್ಲ ನಂಬರ್ಸಿಗೂ 10 10 ಅಂತ ಅಂದರೆ ಇಲ್ಲಿ 1000 ಸಿಗುತ್ತೆ. ಓಕೆ, ನೆಕ್ಸ್ಟ್ 3 ಡಿಜಿಟು ಕಂಪ್ಲೀಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ 4 ಡಿಜಿಟ್ ಬಿಡೋಣ, ಡೈರೆಕ್ಟಾಗಿ 5 ಡಿಜಿಟ್ ಬಂದುಬಿಡೋಣ. 5 ಡಿಜಿಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ 10 ಚಾಯ್ಸಸ್. ಸೊ ಇಲ್ಲಿ ಚಾಯ್ಸನ್ನು ಕೊಟ್ಟಿದ್ದಾರೆ ನೋಡಿ, ಈ ರೀತಿಯಾಗಿ ಅದು ಒಂದು ಬರುತ್ತೆ ಅಂತ ಹೇಳಿ 10 × 10 × 10 × 10 × 10. ಸೊ ಇಲ್ಲಿ ನೋಡಬಹುದು 2 ಡಿಜಿಟಲ್ಲಿ 2 ಟೈಮ್ಸ್ ಬಂತು. 3 ಡಿಜಿಟಲ್ಲಿ ನಾವು 100 ಬರಲಿಲ್ಲ ಅಂತಂದರೂ 10 × 10 × ಮಾಡಬಹುದಾಗಿತ್ತು. ಸೊ ಅಗೇನ್ 1000 ಬರ್ತಿತ್ತು. 4 ಡಿಜಿಟಲ್ಲಿ 10 × 10 × 10 × 10 ದಟ್ ಈಸ್ 4 ಟೈಮ್ಸ್ 10⁴ ಆಯಿತು. ಈಗ ಫೈನಲಿ 5 ಟೈಮ್ಸ್ ಡಿಜಿಟ್ ಹೇಳಿದ್ದಾರೆ, 5 ಡಿಜಿಟ್. ಸೊ 5 ಟೈಮ್ಸ್ ಮಾಡ್ತೀವಿ. ಸೊ ದಟ್ ಈಸ್ 10⁵. ಓಕೆ, 10⁵ ಟೈಮ್ಸ್ ಅಂತ ಅಂದರೆ 1 ಲ್ಯಾಕ್. ಏನು ಆನ್ಸರು? 10⁵ ಅಂತ ಅಂದರೆ 5 zeros ಹಾಕಿದ್ರೆ 1 ಲ್ಯಾಕ್ ಬರುತ್ತೆ. ಸೊ 1 ಲ್ಯಾಕ್ ಪಾಸ್ವರ್ಡ್ಗಳನ್ನು ನಾವು ಟ್ರೈ ಮಾಡಬಹುದು. ಇಷ್ಟು ಪಾಸ್ವರ್ಡ್ ಸಿಗತ್ತೆ, 1 ಲ್ಯಾಕ್ ಪಾಸ್ವರ್ಡ್ಸ್. ಓಕೆ, ನೆಕ್ಸ್ಟ್ ಹೌ ಮೆನಿ ಪಾಸ್ವರ್ಡ್ಸ್ ಆರ್ ಪಾಸಿಬಲ್ ವಿತ್ ಸಚ್ ಎ ಲಾಕ್ ಅಂತಂದರೆ, ಹಾಗಾದರೆ ಹೌ ಮೆನಿ ಪಾಸ್ವರ್ಡ್ಸ್ ಆರ್ ಪಾಸಿಬಲ್ ವಿತ್ ಸಚ್ ಎ ಮೇಲಿದೆ ಏನು ಅಂತ ಹೇಳ್ಬಿಟ್ಟು A to Z ಇದೆ. ಸೊ A to Z ಅನ್ನು ತೊಗೊಬೇಕು ಅಂತ ಅಂದರೆ A to Z ಅಲ್ಲಿ ಎಷ್ಟಿದೆ ಲೆಟರ್ಸು? 26 ಲೆಟರ್ಸ್ ಆರ್ ದೇರ್ ಇನ್ A to Z. ಓಕೆ ಫೈನ್. ಹಾಗಾದರೆ ಎಷ್ಟಾಗತ್ತಪ್ಪ ಅಂತ ಅಂದರೆ 6 ಸ್ಲಾಟ್ಸ್, 26⁶. ಅಷ್ಟೇ ಆನ್ಸರ್. ಥಿಂಕ್ ಅಬೌಟ್ ಹೌ ಮೆನಿ ಕಾಂಬಿನೇಷನ್ಸ್ ಆರ್ ಪಾಸಿಬಲ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಟ್ರೈ ದಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪಿನ್ ಕೋಡ್ ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ, ವೆಹಿಕಲ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಸೇಮ್ ಅದೇ ರೀತಿ ಇಲ್ಲೂ ಸಹ ಟ್ರೈ ಮಾಡಿಕೊಂಡು ಹೋಗ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಹಳಷ್ಟು ವೀಡಿಯೋಸಿಗೆ ನನಗೆ ಅತ್ಯುತ್ತಮವಾದ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಭಾಳ ಅದಕ್ಕೆ ನಿಮ್ಮೆಲ್ಲರ ಒಂದು ಚಿರಋಣಿಯಾಗಿದ್ದೇನೆ. ಸೊ ಇದೇ ರೀತಿ ನಿಮ್ಮ ಪ್ರೀತಿ ಸದಾ ಮುಂದೆ ಇರಲಿ. ನೆಕ್ಸ್ಟ್ ವೀಡಿಯೋಗಳನ್ನು, ನನ್ನ ವೀಡಿಯೋ ಫಾಸ್ಟ್ ಆದರೆ ಅದನ್ನು ಸಹ ಪ್ಲೀಸ್ ಹೇಳಿ. ಆಮೇಲೆ ಎಲ್ಲೇ ಒಂದು ಡೌಟ್ ಆದರೂ ಸಹ ಪ್ಲೀಸ್ ಕಮೆಂಟಲ್ಲಿ ಹೇಳಿ.
ಡೆಫಿನೆಟ್ಲಿ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಚಿಕ್ಕ ಮಲ್ಟಿಪ್ಲಿಕೇಶನಲ್ಲೋ ಅಥವಾ ಎಲ್ಲೋ ಝೀರೋ ಬರೆಯೋದ್ರೊಳಗೋ ಏನೋ ಒಂದಿದಾದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಓಕೆ ಫೈನ್, ಥ್ಯಾಂಕ್ ಯು.